ನಡೀತಾ ಉಂಟು. ಇದರ ಕುರಿತು ಈ ಒಂದು ಎಷ್ಟು ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಮೂಲಕ ತಮ್ಮ ಒಂದು ಆಕ್ರೋಶವನ್ನ ಮತ್ತು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು. ದೆಹಲಿಯಲ್ಲಿ ಆರಂಭವಾದ ಆ ಒಂದು ಹೋರಾಟದ ಕಿಚ್ಚು ಸದ್ಯ ಮಂಗಳೂರಿಗೆ ಬಂದು ತಲುಪಿದೆ. ವಿದ್ಯಾರ್ಥಿಗಳನ್ನ ಮಾತನಾಡ್ತಾ ಹೋಗ್ತಾರೆ. ನಾನು ಮಂಗಳೂರಿಂದ ಬಂದಿದ್ದೇನೆ. ಸೊ ನಾನು ಬಂದಿದ್ದ ಕಾರಣ ನೀಟ್ ಆಸ್ಪಿರೆಂಟ್ಸ್ಗೋಸ್ಕರ ಯಾರೆಲ್ಲ MBBSಗೋಸ್ಕರ ತುಂಬ ವರ್ಷದಿಂದ ಕನಸು ಕಟ್ತಿದ್ದಾರೆ, ಡಾಕ್ಟರ್ ಆಗಬೇಕಂತ ಅನಿಸಿದ್ದಾರೆ. ಸೊ ಅವರು ಪಡುವ ಕಷ್ಟಗಳಿಗೆ ಒಂದು ಚುಕ್ಕಿ ಇಡುವ ಅಂತ, ಜಸ್ಟ್ ಬಿಕಾಸ್ ದೇ ಹ್ಯಾವ್ ಟು ಅಟೆಂಡ್ ದ ಎಕ್ಸಾಮ್ ನೈಸ್ಲಿ ಆ್ಯಂಡ್ ಪೇಪರ್ ಲೀಕ್ ಆಗದೆ ನಮ್ಮ ಎಜುಕೇಷನ್ ಸಿಸ್ಟಮ್ ಸರಿಯಾಗಲಿ, ಎಲ್ಲ ಮಕ್ಕಳಿಗೆ ಫೇರ್ ಎಜುಕೇಷನ್ ಸಿಗಲಿ ಅಂತ ಇಲ್ಲಿ ಬಂದಿರೋದು. ಈಗ ದೆಹಲಿಯಲ್ಲಿ ಆರಂಭವಾದಂಥ ಹೋರಾಟದ ಕಿಚ್ಚು ಮಂಗಳೂರು ಕೂಡ ಬಂದಿದೆ. ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ ಸೇರಿದೆ, ಏನು ಹೇಳ್ತೀವಿ? ಇದು ನಮ್ಮ ಯುವಕರಿಗೆ ಇರುವ ತಾಕತ್ ಅಂತ ಹೇಳ್ತೇನೆ. ಸೊ ವಿ ಆರ್ ದ ಫ್ಯೂಚರ್. ನಾವು ಜೆನ್ಸಿ ಅಂತ ಹೇಳೋದು ಒಂದು ಟೈಪ್, ಬಟ್ ನಾವು ಯುವಗಳು ಬಂದಿರೋದು ಯಾಕಂದರೆ ನಮಗೆ ಒಂದು ಚೇಂಜ್ ಬೇಕು. ನಮಗೆ ಈಗ ಆಗಿರುವಂತಹ ಎಜುಕೇಷನ್, ನಮಗಿಂತ ಜೂನಿಯರ್ ಇರುವ, ನಮಗೆ ಸಣ್ಣ ಮಕ್ಕಳಿರುವವರು ಡಾಕ್ಟರ್ ಆಗಬೇಕಂದ್ರೆ ನೀಟಿಗೆ ಕಲಿತಾ ಇರ್ತಾರೆ. ತುಂಬ ಕೆಲವರು ಪೇರೆಂಟ್ಸ್ ಪ್ರೆಷರ್ ಹಾಕ್ತಾರೆ, 10th ಓಡಲಿಕ್ಕೆ ಸ್ಟಾರ್ಟ್ ಮಾಡು, ನೀಟಿಗೆ ಕಲಿ, ಎಕ್ಸಾಮಿಗೆ ಕಲಿ. ಬಟ್ ಅಟ್ ದಿ ಎಂಡ್ ನೀಟ್ ಪೇಪರ್ ಲೀಕ್ ಆಗುವಾಗ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಫೇಲ್ಡ್, ನಾಟ್ ದ ಸ್ಟೂಡೆಂಟ್ಸ್. ಸೊ ದಟ್ಸ್ ವೈ ವಿ ವಾಂಟ್ ಫೇರ್ ಎಜುಕೇಷನ್ ಸಿಸ್ಟಮ್. ಈಗ ಈ ನೀಟ್ ವಿರುದ್ಧದ ಪ್ರೊಟೆಸ್ಟ್ ಬಗ್ಗೆ ಕೂಡ ಬೇರೆ ಬೇರೆ ಟೀಕೆಗಳು, ಕ್ರಿಟಿಸಿಸಮ್ ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು. ಇದೊಂದು ಎಜೆಂಡಾ, ಪ್ರೊಪಗಂಡ ಅನ್ನುವಂಥ ರೀತಿ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಬೇರೆ ಪ್ರೊಪಗಂಡ ಬಗ್ಗೆ ಕೆಲವರು ಬರ್ತಾರೆ ಬೇರೆ ಉದ್ದೇಶ ಇಟ್ಕೊಂಡು, ಬಟ್ ಮೇನ್ ಉದ್ದೇಶ ಈ ಪ್ರೊಟೆಸ್ಟ್ ಏನಂದರೆ ನಾವು ನೀಟ್ ಸ್ಟೂಡೆಂಟ್ಸ್ಗೋಸ್ಕರ ಬಂದಿರೋದು, ನಮ್ಮ ಎಜುಕೇಷನ್ ಸಿಸ್ಟಮ್ ಫೇರ್ ಆಗಲಿ ಅಂತ ಬಂದಿರೋದು. ಬಿಕಾಸ್ ದೆರ್ ಆರ್ ಫ್ರಮ್ ಪಾಸ್ಟ್ ಮೆನಿ ಇಯರ್ಸ್ ನಮ್ಮದು ಲೀಕ್ ಸಿಸ್ಟಮ್, ನೀಟ್ ಎಜುಕೇಷನಲ್ಲಿ ಪೇಪರ್ ಲೀಕ್ ಆಗುವಂಥದ್ದು, ರೀಟೆಸ್ಟ್ ಮಾಡೋದು, ಪುನಃ ಅದು ಲೀಕ್ ಆಗುವಂಥದ್ದು, ತುಂಬ ಸ್ಟೂಡೆಂಟ್ಸ್ಗಳ ಪರಿಶ್ರಮ ಇದರಲ್ಲಿ ವೇಸ್ಟ್ ಆಗ್ತಾ ಉಂಟು, ಅವರದ್ದು ವರ್ಷಗಳು ವೇಸ್ಟ್ ಆಗ್ತಾ ಉಂಟು. ಬಿಕಾಸ್ ದೇ ಕಾಂಟ್ ಕಾನ್ಸಂಟ್ರೇಟ್ ಆನ್ ಅದರ್ ಜಾಬ್ಸ್. ಅವರದ್ದು ಪರಿಶ್ರಮ ಹೋಯಿತು, ಟೈಮ್ ಹೋಯಿತು, ಏಜ್ ಸಹ ಹೋಯಿತು. ಸೊ ಎಜುಕೇಷನ್ ಶುಡ್ ಬಿ ಫೇರ್. ಮೇಡಮ್, ನೀವೇನು ಹೇಳ್ತೀರಿ? ಪ್ರಧಾನಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಏನು ಹೇಳ್ತೀರಿ? So my reason to be here is that I am a lecturer, and for my fellow students and for my fellow mates, it's just my way of showing a support. That's all. ಆ್ಯಕ್ಚುಲಿ ನಾವು ನರ್ಸಿಂಗ್ ಸ್ಟೂಡೆಂಟ್ಸ್. ಸೊ ನಮಗೆ ಬೇಕಾಗಿರುವ ಡಾಕ್ಟರ್ಸ್ ತುಂಬ ಚಂದ ಕಲಿತು, ತುಂಬ ಪರಿಶ್ರಮ ಪಟ್ಟು ಅವರು ಕಲಿತು ಎಕ್ಸಾಮ್ ಬರೆದು ನಮ್ಮ ಡಾಕ್ಟರ್ಸ್ ಆಗಬೇಕಂತ ನಮಗೆ ಆಸೆ. ವಿ ಆರ್ ದ ಸೇಮ್ ಫ್ರಮ್ ಮೆಡಿಕಲ್ ಫೀಲ್ಡ್. ಈಗ ನಾವು ಲೆಕ್ಚರರ್ಸ್ ಆಗಿ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ನಾವು ಬಂದಿದ್ದೇವೆ. ಎಸ್, ನಮ್ಮೊಂದಿಗೆ ವಿದ್ಯಾರ್ಥಿ ಮುಖಂಡರಾಗಿರುವಂಥ ಸುಹಾನ್ ಅವರಿದೆ. ಅವ್ರ ಹತ್ರ ಮಾತನಾಡ್ತಾ ಹೋಗ್ತೀನಿ. ಏನು ಹೇಳ್ತೀರಿ ಇವತ್ತಿನ ಪ್ರತಿಭಟನೆ ಬಗ್ಗೆ? ಎಷ್ಟು ದೊಡ್ಡ ಬೆಂಬಲ ಸಿಗುತ್ತೆ ಅನ್ನೋಂಥ ನಿರೀಕ್ಷೆ? ಮೊಟ್ಟ ಮೊದಲದಾಗಿ ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಈ ವಿದ್ಯಾರ್ಥಿ ಹೋರಾಟಕ್ಕೆ ಶಿಕ್ಷಣ ಕಾಶಿ ಮಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಸಿಕ್ಕಿದೆ. ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಇವತ್ತು ರಸ್ತೆಗೆ ಬಂದಿದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಯಾವ ರಾಜಕೀಯ ಲಾಂಛನಗಳಿಲ್ಲ, ಬಾವುಟಗಳಿಲ್ಲ. ಕೇವಲ ವಿದ್ಯಾರ್ಥಿಗಳು, ಈ ಸಮುದಾಯ ಜೆನ್ಸಿ ಏನಿದೆ ಇವತ್ತು ರಸ್ತೆಗೆ ಬಂದಿದೆ. ಮಂಗಳೂರಿನಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ ಇರುವಂಥದ್ದು. ನೀಟನ್ನು ಯಾರು ಬರೆದಿದ್ದಾರೆ, ಹೈಯೆಸ್ಟ್ ಸ್ಟೂಡೆಂಟ್ಸ್ ಆರ್ ಫ್ರಮ್ ಮ್ಯಾಂಗ್ಳೂರ್. ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಯಿತು, ಜೈಪುರ್ನಲ್ಲಿ ಆಯಿತು, ದೆಹಲಿಯಲ್ಲಿ ಹಲ್ಲೆ ಕೂಡ ಆಯಿತು. ಆದರೆ ಇವತ್ತು ಮಂಗಳೂರಿಗೆ ಸ್ಟಾರ್ಟ್ ಆಗಿದೆ. ಈ ಕ್ರಾಂತಿ ಮಂಗಳೂರಿನ ಮುಖಾಂತರ ದೆಹಲಿಗೆ ತೆರಳಿ, ದೆಹಲಿಯಲ್ಲಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವ ತನಕ ಮಂಗಳೂರಿನ ವಿದ್ಯಾರ್ಥಿಗಳು ಬೀದಿಗಿಳಿತಾರೆ, ಹೋರಾಟವನ್ನು ಮಾಡ್ತಾರೆ. ಇದು ಪ್ರಾರಂಭ. ಇದು ಧರ್ಮೇಂದ್ರ ಪ್ರಧಾನಿಗೆ ಒಂದು ಈ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್, ಒಂದು ಸಂದೇಶ. ಮಂಗಳೂರಿನಲ್ಲಿ ಇಷ್ಟು ಜನ ಸೇರಬೇಕಂತಾದರೆ ಇನ್ನು ಎಲ್ಲಿಯೂ ಕೂಡ ಜನರು ಸೇರ್ತಾರೆ. ವಿದ್ಯಾರ್ಥಿಗಳು ನಿಮ್ಮ ವಿರುದ್ಧ ಇದ್ದಾರೆ. ಈಗಲಾದರೂ ಕೂಡ ರಾಜೀನಾಮೆಯನ್ನು ನೀಡಬೇಕು ಅಂತೇಳಿ ಎಲ್ಲ ವಿದ್ಯಾರ್ಥಿಗಳ ಆಗ್ರಹ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ. ಇವತ್ತಿನದೊಂದು ಶಾಂತಿಯುತ ಪ್ರತಿಭಟನೆ ಅಂದರೆ ಇದು ಆರಂಭನ, ಇದು ಮುಂದುವರಿತಾ ಹೋಗುತ್ತಾ ಹೇಗೆ? ಖಂಡಿತವಾಗಿಯೂ ಕೂಡ ಇದು ಆರಂಭ. ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಜೆನ್ಸಿಗಳ ಆಕ್ರೋಶ ನೀವು ಇವತ್ತು ನೋಡಿದ್ದೀರಾ. ರಸ್ತೆಗೆ ಇಳಿದ ವಿದ್ಯಾರ್ಥಿಗಳು. ನಾವು ರಾಜಕೀಯದವ್ರು ಬಂದು ಏನೇ ಮಾಡಿದ್ರು ಕೂಡ ವಿದ್ಯಾರ್ಥಿಗಳು ಬರಲ್ಲ. ಆದರೆ ಇವತ್ತು ರಾಜಕೀಯ ಇಲ್ಲದೆ ಮಾಡಿದ್ದಕ್ಕೆ ಇಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ. ಎಲ್ಲರೂ ಒಂದೇ ಒಕ್ಕೊರಳ ಕೂಗು, ಧರ್ಮೇಂದ್ರ ಪ್ರಧಾನ್ ರಿಸೈನ್. ಸೊ ಈ ರಿಸೈನ್ ಮಾಡುವ ತನಕ ಈ ವಿದ್ಯಾರ್ಥಿಗಳು ಬಿಡಲ್ಲ. ಕೇಂದ್ರ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಆಗಬೇಕು. ಮಂಗಳೂರಿನಲ್ಲಿ ಇವತ್ತು ಪೊಲೀಸರಿಗಾಗಿರ್ಬೋದು, ಆಯೋಜಕರು ಯಾರಿಗೂ ಕೂಡ ಇಷ್ಟು ಒಂದು ಅಂದಾಜಿರಲಿಲ್ಲ ಈ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸೇರ್ತದೆ ಅಂತ. ಇದು ಮಂಗಳೂರಿನಲ್ಲಿ ಕ್ರಾಂತಿ ಆಗಿರುವಂಥದ್ದು. ಮುಂಬರುವ ದಿನಗಳಲ್ಲಿ ಇದು ಎಚ್ಚರಿಕೆ ಗಂಟೆ ಆಗಬೇಕಂತ ನಾವು ಕೇಳ್ಕೊಳ್ತೇವೆ. ಎಸ್, ಇದು ಇಷ್ಟು ಹೋರಾಟಗಾರರ ಮಾತು, ವಿದ್ಯಾರ್ಥಿ ಮುಖಂಡರ ಮಾತು. ಕ್ಯಾಮರಾ ಪರ್ಸನ್ ರಮಾನಂದ್ ಬೆಳಾಳ್ ಜೊತೆ ಆದಿತ್ಯ, TV5.